ನಮ್ಮ ಪ್ರತಿನಿಧಿ ಅಭಿಷೇಕ ಇನ್ನು ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ. ಅಭಿಷೇಕ, ಈಗ ಡಿಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಯಾರನ್ನ ನಂಬ್ಕೊಂಡಿದ್ದಾರೆ, ಯಾರನ್ನ ನಂಬ್ಕೊಂಡು ಈಗ ಸುಮ್ಮನಾಗಿದ್ದಾರೆ, ಯಾರ ಅಭಯ ಕೊಟ್ಟಿದ್ದಾರೆ? ಅಭಿಷೇಕ್, ಅಭಿಷೇಕ್ ಜಸ್ಟ್ ಹೋಲ್ಡ್, ನಿಮ್ಮನ್ನ ಮಾತಾಡಿಸ್ತೀನಿ. ಮತ್ತೊಂದು ಅಪ್ಡೇಟ್ ಬರ್ತಾ ಇದೆ. ಪವರ್ ಫೈಟ್ ನಡುವೆ ಮತ್ತೆ ಬ್ರೇಕ್ಫಾಸ್ಟ್ ಮೀಟಿಂಗ್. ಪವರ್ ಫೈಟ್ ನಡುವೆ ಮತ್ತೆ ಬ್ರೇಕ್ಫಾಸ್ಟ್ ಮೀಟಿಂಗ್. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ಉಪಹಾರ ಕೂಟ. ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಅನ್ನ ಮೀಟಿಂಗ್ಗೆ ಕರೆದಿದ್ರು. ಈಗ ಡಿಕೆ ಶಿವಕುಮಾರ್ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್. ಸಿದ್ದರಾಮಯ್ಯರನ್ನ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಕರೆದಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಸದಾಶಿವನಗರದ ಡಿಸಿಎಂ ನಿವಾಸದಲ್ಲಿ ಮೀಟಿಂಗ್. ಯಾವಾಗ ಮೀಟಿಂಗು? ಪವರ್ ಫೈಟ್ ನಡುವೆ ಮತ್ತೆ ಬ್ರೇಕ್ಫಾಸ್ಟ್ ಮೀಟಿಂಗ್. ಉಪಹಾರ ಸಭೆಗೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಆಹ್ವಾನ. ನಾಳೆಗೆ ಡಿಕೆಶಿ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್. ನಾಳೆಗೆ ಸದಾಶಿವನಗರದಲ್ಲಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮನೆಯಲ್ಲಿ ನಾಳೆಗೆ ಬ್ರೇಕ್ಫಾಸ್ಟ್ ಮೀಟಿಂಗ್. ಸಿದ್ದರಾಮಯ್ಯ ಅವರನ್ನ ತಮ್ಮ ಮನೆಗೆ ಕರೆದಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಮೊನ್ನೆ ಡಿಕೆ ಶಿವಕುಮಾರ್ ಅನ್ನ ಸಿದ್ದರಾಮಯ್ಯ ಕಾವೇರಿ ನಿವಾಸಕ್ಕೆ ಕರೆದಿದ್ರು. ಇವತ್ತು ಸಿದ್ದರಾಮಯ್ಯರನ್ನ ಡಿಕೆಶಿ ಕರೆದಿದ್ದಾರೆ. ಪವರ್ ಫೈಟ್ ನಡುವೆ ಮತ್ತೆ ಬ್ರೇಕ್ಫಾಸ್ಟ್ ಮೀಟಿಂಗ್. ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಇಬ್ರು ಕೂಡ ತಂಡ ಹೊಡೆದಿದ್ರು, ಇಬ್ರು ಕೂಡ ಒಗ್ಗಟ್ಟಿನ ಪ್ರದರ್ಶನ ಮಾಡಿದ್ರು. ನಾಳೆಗೆ ನಡೆಯುವ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಏನ್ ತೀರ್ಮಾನಕ್ಕೆ ಬರ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಹೈಕಮಾಂಡ್ ಹೈ ವೋಲ್ಟೇಜ್ ಮೀಟಿಂಗ್ ಮಾಡಿ ಆದ ನಂತರ ನಾಳಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ಈಗ ಕುತೂಹಲ ಕೆರಳಿಸ್ತಾ ಇದೆ. ಸೋನಿಯಾ ಗಾಂಧಿ ಅವರ ಸಂದೇಶದಂತೆ ಇಬ್ರು ಕೂಡ ಜೊತೆಯಾಗಿ ಹೋಗೋದು ಹೇಗೆ, ಮತ್ತೆ ಮಾಧ್ಯಮಕ್ಕೆ ಏನೇನು ಹೇಳಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಬಹುಶಃ ಎಲ್ಲವೂ ತೀರ್ಮಾನ ಮಾಡುವಂತ ಸಾಧ್ಯತೆಗಳಿದ್ದಾವೆ. ಆಗಿರುವಂತ ಮುಜುಗರವನ್ನ ತಪ್ಪಿಸೋದಕ್ಕೆ ಡಿಕೆ ಶಿವಕುಮಾರ್ ಅವರ ಮನೆಯಲ್ಲಿ ಕರೆದಂತ ಬ್ರೇಕ್ಫಾಸ್ಟ್ ಮೀಟಿಂಗ್ ಒಗ್ಗಟ್ಟನ ಪ್ರದರ್ಶನವನ್ನ ಮಾಡುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅಗೈನ್ ನಮ್ಮ ಪ್ರತಿನಿಧಿ ಅಭಿಷೇಕ್ ನಮ್ಮ ಜೊತೆಲಿ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಮತ್ತೆ ಮಾತಾಡಿಸ್ತೀನಿ ನಾನು. ಅಪ್ಡೇಟ್ ಇನ್ನಷ್ಟು ಸಿಗ್ತಿರೋ ಹಾಗೆ ನಾಳೆಯ ಬ್ರೇಕ್ಫಾಸ್ಟ್ ಮೀಟಿಂಗ್ ಸದಾಶಿವನಗರದ ಡಿಕೆ ಶಿವಕುಮಾರ್ ಅವರ ಮನೆಯಲ್ಲಿ ಸಿದ್ದರಾಮಯ್ಯನವರನ್ನ ಆಹ್ವಾನ ಮಾಡಿದ್ದಾರೆ ಡಿಕೆ ಶಿವಕುಮಾರ್. ಇಬ್ಬರ ಮಧ್ಯೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಅನ್ನೋದನ್ನ ಹೇಳೋದಿರಬಹುದು ಈ ಮೀಟಿಂಗ್ನ ಉದ್ದೇಶ. ಮತ್ತೊಮ್ಮೆ ಒಗ್ಗಟ್ಟು ಪ್ರದರ್ಶಿಸುವ ಪ್ರಯತ್ನವೂ ಕೂಡ ಆಗಿರಬಹುದು ಬ್ರೇಕ್ಫಾಸ್ಟ್ ಮೀಟಿಂಗ್ನ ಉದ್ದೇಶ. ಸಿಎಂ ಡಿಸಿಎಂ ನಡುವೆ ಎರಡನೇ ಸುತ್ತಿನ ಮಾತುಕತೆಯೂ ಆಗಿರಬಹುದು. ಶನಿವಾರ ಸಿಎಂ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಡಿಕೆ ಶಿವಕುಮಾರ್ ಮಾಡಿದ್ರು. ಇಬ್ಬರ ಮಧ್ಯೆ ಯಾವುದೇ ಭಿನ್ನಾಭಿಪ್ರಾಯ, ಗೊಂದಲ ಇಲ್ಲ, ನಾವು ಜೊತೆಯಾಗಿದ್ದೀವಿ, ಒಗ್ಗಟ್ಟಿನಿಂದ ಇದ್ದೀವಿ, ಮುಂದಕ್ಕೆ ಒಟ್ಟಿಗೆ ಹೋಗ್ತೀವಿ ಅನ್ನುವಂತ ಸಂದೇಶವನ್ನ ಹೇಳೋದಕ್ಕಾಗಿಯೂ ಕೂಡ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಇದ್ದಿರಬಹುದು. ಎರಡನೇ ಸುತ್ತಿನ ಮಾತುಕತೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಸದಾಶಿವನಗರದ ಡಿಸಿಎಂ ಮನೆಯಲ್ಲಿ. ಅಗೈನ್ ಅಭಿಷೇಕ್ ನೇರ ಸಂಪರ್ಕದಲ್ಲಿ. ಅಭಿಷೇಕ, ಹೇಳ್ದಂಗೆ ಈಗ ಇದು ಒಂದು ಒಗ್ಗಟ್ಟಿನ ಪ್ರದರ್ಶನ, ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಅನ್ನೋ ರೀತಿಯಲ್ಲಿ, ಮತ್ತೆ ಈಗಾಗಿರುವಂತಹ ಡ್ಯಾಮೇಜ್ ಕಂಟ್ರೋಲ್ಗೆ ಈ ಮೀಟಿಂಗ್ ಆಗಿರಬಹುದಾ ಬ್ರೇಕ್ಫಾಸ್ಟ್ ಮೀಟಿಂಗ್? ಅಭಿಷೇಕ್, ರಂಜಿತ್, ಹೈಕಮಾಂಡ್ ಸಂದೇಶದ ಬೆನ್ನಲ್ಲೇ ಸಿದ್ದರಾಮಯ್ಯನವರು ಡಿಕೆ ಶಿವಕುಮಾರ್ ಅವರ ಅಧಿಕೃತ ನಿವಾಸಕ್ಕೆ ಕರೆದ್ರು. ಒಂದು ತಿಂಡಿ ತಿನ್ನುವಂತ ಚಿತ್ರ, ಒಂದು ವಿಡಿಯೋ ಪೊನ್ನನ್ನ ಕೂಡ ಇದ್ರು. ಆ ಸಂದರ್ಭದಲ್ಲಿ ಶಿವಕುಮಾರ್ ಅವರನ್ನ ಖುದ್ದು ಸಿಎಂ ರವರು ಸ್ವಾಗತ ಮಾಡಿದ್ರು. ಅಲ್ಲಿಗೆ ಒಂದು ಚಿತ್ರದ ಮುಖಾಂತರ, ಒಂದು ವಿಡಿಯೋ ಮುಖಾಂತರ ಒಂದು ಮಾತನಾಡದ ಸಂದೇಶವನ್ನ ರವಾನೆ ಮಾಡುವಂತ ಕೆಲಸವನ್ನ ಹೈಕಮಾಂಡ್ ಈ ಇಬ್ರು ನಾಯಕರಿಂದ ಮಾಡಿಸಿರುವಂತದ್ದು. ನಾವಿಬ್ರು ಚೆನ್ನಾಗಿದ್ದೇವೆ, ನಾವಿಬ್ರು ಒಗ್ಗಟ್ಟಾಗಿದ್ದೇವೆ, ಸರ್ಕಾರದಲ್ಲಿ ಯಾವುದೇ ಸಮಸ್ಯೆ ಇಲ್ಲ, ಗೊಂದಲಗಳನ್ನ ಸೃಷ್ಟಿ ಮಾಡಿದ್ದು ಮಾಧ್ಯಮಗಳು, ಗೊಂದಲಗಳನ್ನ ಸೃಷ್ಟಿ ಮಾಡಿದ್ದು ಬೇರೆ ಯಾರಲ್ಲ ವಿಪಕ್ಷಗಳು ಅಂತ ತೋರಿಸುವಂತ ಯತ್ನವನ್ನ ಹೈಕಮಾಂಡ್ ಈ ಇಬ್ಬರು ನಾಯಕರ ಮುಖಾಂತರ ಮಾಡಿಸಿರೋದನ್ನ ನಾವು ಗಮನಿಸಿದ್ದೇವೆ. ಇದೇ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರು ಕೂಡ ಆವತ್ತೇ ಹೇಳಿದ್ರು, ಸಿದ್ದರಾಮಯ್ಯನವ್ರನ್ನ ನಮ್ಮನೆಗೆ ನಾನೇ ಕರಿಬೇಕಾಗಿತ್ತು, ಆದ್ರೆ ಅವರು ತಿಂಡಿ ತರಿಸ್ಬಿಟ್ಟಿದ್ರು, ರೆಡಿ ಮಾಡಿಸಿದ್ರು, ಆ ಕಾರಣದಿಂದ ಬಂದಂತ. ಇಲ್ಲಿಗೆ ಮೊದಲ ಹಂತದ ಇನ್ನಿಂಗ್ಸ್ ಅನ್ನ ಸದ್ಯದ ಮಟ್ಟಿಗೆ ಸಿದ್ದರಾಮಯ್ಯನವರ ಮನೆಯಲ್ಲಿ ಡಿಕೆ ಶಿವಕುಮಾರ್ ಹೋಗಿದ ನಂತರ ಆರಂಭ ಮಾಡಿರುವಂತದ್ದು. ಎರಡನೇ ಇನ್ನಿಂಗ್ಸ್ ಸಿದ್ದರಾಮಯ್ಯ ಕೂಡ
ಡಿಕೆ ಶಿವಕುಮಾರ್ ಅವರ ಮನೆಗೆ ಬಂದಂತ ಸಂದರ್ಭದಲ್ಲಿ ಇಬ್ಬರೂ ನಾಯಕರು ಮನೆಗೆ ಬಂದು ಹೋಗುವ ವಿಶ್ವಾಸದಲ್ಲಿದ್ದಾರೆ. ಈ ರೀತಿ ಬಾಂಧವ್ಯ ಇರುವಂತಹ ಸಂದರ್ಭದಲ್ಲಿ ಅಧಿಕಾರ ಹಂಚಿಕೆಯ ಸೂತ್ರದಲ್ಲಿ ಯಾವುದೇ ಗೊಂದಲ ಇಲ್ಲ ಅಂತ ತೋರಿಸುವಂತ ಒಂದು ಪ್ರಯತ್ನ ಆಗುತ್ತೆ. ಪ್ರಾಬಬ್ಲಿ ಇದು ಮೇಲ್ನೋಟಕ್ಕೆ ತೋರಿಸುವಂತೆ ಎಲ್ಲವೂ ಚೆನ್ನಾಗಿದೆ ಅನ್ನೋ ಒಂದು ಕಾರಣದಿಂದ ಮಾಡ್ತಿರುವಂತಹ ಮೀಟಿಂಗ್, ಬ್ರೇಕ್ಫಾಸ್ಟ್ ಮೀಟಿಂಗ್ ಆದರೂ ಕೂಡ ಇದರ ಹಿಂದೆ ಒಂದು ದೊಡ್ಡ ಸಂದೇಶವನ್ನ ರಾಜ್ಯದ ಜನರಿಗೆ ಕೊಡೋದಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ಡಿಸೈಡ್ ಮಾಡಿರೋದೇನು, ಒಂದು ಕಡೆ ಅಹಿಂದ ನಾಯಕ, ಮತ್ತೊಂದು ಕಡೆ ಒಕ್ಕಲಿಗ ನಾಯಕ, ಈ ಇಬ್ಬರು ಸೇರಿಕೊಂಡು ಜೋಡೆತ್ತಿನ ರೀತಿ ಸರ್ಕಾರವನ್ನ ಮುನ್ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಇಬ್ಬರ ಸ್ಥಾನದಲ್ಲಿ ಯಾವುದೇ ಬದಲಾವಣೆ ಆದ್ರೆ ಕಿರಿಕಿರಿ ಆಗದೇ ಇರೋ ರೀತಿ ಕ್ರಮವನ್ನು ವಹಿಸೋದಕ್ಕೆ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ನಾಳೆ ಡಿಕೆ ಶಿವಕುಮಾರ್ ಅವರ ಮನೆಯಲ್ಲಿ ಆಯೋಜಿಸಲಾಗಿರುವಂತದ್ದು. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ನಮ್ಮ ಪ್ರತಿನಿಧಿ ಅಭಿಷೇಕ ಇನ್ನು ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಅಭಿಷೇಕ, ಈಗ ಡಿಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಯಾರನ್ನ ನಂಬ್ಕೊಂಡಿದ್ದಾರೆ, ಯಾರನ್ನ ನಂಬ್ಕೊಂಡು ಈಗ ಸುಮ್ಮನಾಗಿದ್ದಾರೆ, ಯಾರ ಅಭಯ ಕೊಟ್ಟಿದ್ದಾರೆ? ಅಭಿಷೇಕ್, ಅಭಿಷೇಕ್ ಜಸ್ಟ್ ಹೋಲ್ಡ್, ನಿಮ್ಮನ್ನ ಮಾತಾಡಿಸ್ತೀನಿ. ಮತ್ತೊಂದು ಅಪ್ಡೇಟ್ ಬರ್ತಾ ಇದೆ. ಪವರ್ ಫೈಟ್ ನಡುವೆ ಮತ್ತೆ ಬ್ರೇಕ್ಫಾಸ್ಟ್ ಮೀಟಿಂಗ್. ಪವರ್ ಫೈಟ್ ನಡುವೆ ಮತ್ತೆ ಬ್ರೇಕ್ಫಾಸ್ಟ್ ಮೀಟಿಂಗ್. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ಉಪಹಾರ ಕೂಟ. ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಅನ್ನ ಮೀಟಿಂಗ್ಗೆ ಕರೆದಿದ್ರು. ಈಗ ಡಿಕೆ ಶಿವಕುಮಾರ್ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್. ಸಿದ್ದರಾಮಯ್ಯರನ್ನ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಕರೆದಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಸದಾಶಿವನಗರದ ಡಿಸಿಎಂ ನಿವಾಸದಲ್ಲಿ ಮೀಟಿಂಗ್. ಯಾವಾಗ ಮೀಟಿಂಗು? ಪವರ್ ಫೈಟ್ ನಡುವೆ ಮತ್ತೆ ಬ್ರೇಕ್ಫಾಸ್ಟ್ ಮೀಟಿಂಗ್. ಉಪಹಾರ ಸಭೆಗೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಆಹ್ವಾನ. ನಾಳೆಗೆ ಡಿಕೆಶಿ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್. ನಾಳೆಗೆ ಸದಾಶಿವನಗರದಲ್ಲಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮನೆಯಲ್ಲಿ ನಾಳೆಗೆ ಬ್ರೇಕ್ಫಾಸ್ಟ್ ಮೀಟಿಂಗ್. ಸಿದ್ದರಾಮಯ್ಯ ಅವರನ್ನ ತಮ್ಮ ಮನೆಗೆ ಕರೆದಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಮೊನ್ನೆ ಡಿಕೆ ಶಿವಕುಮಾರ್ ಅನ್ನ ಸಿದ್ದರಾಮಯ್ಯ ಕಾವೇರಿ ನಿವಾಸಕ್ಕೆ ಕರೆದಿದ್ರು. ಇವತ್ತು ಸಿದ್ದರಾಮಯ್ಯರನ್ನ ಡಿಕೆಶಿ ಕರೆದಿದ್ದಾರೆ. ಪವರ್ ಫೈಟ್ ನಡುವೆ ಮತ್ತೆ ಬ್ರೇಕ್ಫಾಸ್ಟ್ ಮೀಟಿಂಗ್. ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಇಬ್ರು ಕೂಡ ತಂಡ ಹೊಡೆದಿದ್ರು, ಇಬ್ರು ಕೂಡ ಒಗ್ಗಟ್ಟಿನ ಪ್ರದರ್ಶನ ಮಾಡಿದ್ರು. ನಾಳೆಗೆ ನಡೆಯುವ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಏನ್ ತೀರ್ಮಾನಕ್ಕೆ ಬರ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಹೈಕಮಾಂಡ್ ಹೈ ವೋಲ್ಟೇಜ್ ಮೀಟಿಂಗ್ ಮಾಡಿ ಆದ ನಂತರ ನಾಳಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ಈಗ ಕುತೂಹಲ ಕೆರಳಿಸ್ತಾ ಇದೆ. ಸೋನಿಯಾ ಗಾಂಧಿ ಅವರ ಸಂದೇಶದಂತೆ ಇಬ್ರು ಕೂಡ ಜೊತೆಯಾಗಿ ಹೋಗೋದು ಹೇಗೆ, ಮತ್ತೆ ಮಾಧ್ಯಮಕ್ಕೆ ಏನೇನು ಹೇಳಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಬಹುಶಃ ಎಲ್ಲವೂ ತೀರ್ಮಾನ ಮಾಡುವಂತ ಸಾಧ್ಯತೆಗಳಿದ್ದಾವೆ. ಆಗಿರುವಂತ ಮುಜುಗರವನ್ನ ತಪ್ಪಿಸೋದಕ್ಕೆ ಡಿಕೆ ಶಿವಕುಮಾರ್ ಅವರ ಮನೆಯಲ್ಲಿ ಕರೆದಂತ ಬ್ರೇಕ್ಫಾಸ್ಟ್ ಮೀಟಿಂಗ್ ಒಗ್ಗಟ್ಟನ ಪ್ರದರ್ಶನವನ್ನ ಮಾಡುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅಗೈನ್ ನಮ್ಮ ಪ್ರತಿನಿಧಿ ಅಭಿಷೇಕ್ ನಮ್ಮ ಜೊತೆಲಿ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಮತ್ತೆ ಮಾತಾಡ್ಸ್ತೀನಿ ನಾನು. ಅಪ್ಡೇಟ್ ಇನ್ನಷ್ಟು ಸಿಗ್ತಿರೋ ಹಾಗೆ ನಾಳೆಯ ಬ್ರೇಕ್ಫಾಸ್ಟ್ ಮೀಟಿಂಗ್ ಸದಾಶಿವನಗರದ ಡಿಕೆ ಶಿವಕುಮಾರ್ ಅವರ ಮನೆಯಲ್ಲಿ ಸಿದ್ದರಾಮಯ್ಯನವರನ್ನ ಆಹ್ವಾನ ಮಾಡಿದ್ದಾರೆ ಡಿಕೆ ಶಿವಕುಮಾರ್. ಇಬ್ಬರ ಮಧ್ಯೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಅನ್ನೋದನ್ನ ಹೇಳೋದಿರಬಹುದು ಈ ಮೀಟಿಂಗ್ನ ಉದ್ದೇಶ. ಮತ್ತೊಮ್ಮೆ ಒಗ್ಗಟ್ಟು ಪ್ರದರ್ಶಿಸುವ ಪ್ರಯತ್ನವೂ ಕೂಡ ಆಗಿರಬಹುದು ಬ್ರೇಕ್ಫಾಸ್ಟ್ ಮೀಟಿಂಗ್ನ ಉದ್ದೇಶ. ಸಿಎಂ ಡಿಸಿಎಂ ನಡುವೆ ಎರಡನೇ ಸುತ್ತಿನ ಮಾತುಕತೆಯೂ ಆಗಿರಬಹುದು.